ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ 15ನೇ ಚಾಪ್ಟರ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಯುವರ್ ಹ್ಯಾಪಿನೆಸ್. ಅಮೇರಿಕನ್ ಸೈಕಾಲಜಿಯ ಫಾದರ್ ವಿಲಿಯಂ ಜೇಮ್ಸ್ ಏನು ಹೇಳ್ತಿದ್ದಾರೆ ಅಂದರೆ 19th ಸೆಂಚುರಿಯ ಅತಿ ದೊಡ್ಡ ಇನ್ವೆನ್ಷನ್ ಸಬ್ಕಾನ್ಷಿಯಸ್ ಮೈಂಡ್ನ ಪವರೇ ಅಂತ ಹೇಳಿದ್ದಾರೆ. ಈ ಪ್ರಪಂಚದಲ್ಲಿರೋ ಯಾವ ಪ್ರಾಬ್ಲಮ್ ಆಗಿದ್ರೂ ಅದನ್ನು ಮೀರಿ ಸಾಧಿಸೋ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಯಾವತ್ತಿಗೆ ಮನುಷ್ಯ ತನಗಿರೋ ಎಲ್ಲ ವೀಕ್ನೆಸ್ಗಳನ್ನ ಮೀರಿ ಸಾಧಿಸೋಕ್ಕಾಗುತ್ತೆ, ತನಗೆ ಇರೋ ಎಲ್ಲ ಪ್ರಾಬ್ಲಮ್ಸ್ನಲ್ಲೂ ಸಬ್ಕಾನ್ಷಿಯಸ್ ಮೈಂಡ್ ಪವರಿಂದ ಸಾಲ್ವ್ ಮಾಡೋಕ್ಕಾಗುತ್ತೆ, ತಾನು ಕಂಡ ಕನಸನ್ನು ಅದ್ಭುತವಾದ ವಿಧದಲ್ಲಿ ಸಾಧಿಸೋಕ್ಕಾಗುತ್ತೆ ಅಂತ ರಿಯಲೈಸ್ ಆಗ್ತಾನೋ ಅವತ್ತೇ ಆ ಮನುಷ್ಯನ ಜೀವನದಲ್ಲಿ ನಿಜವಾದ ಮತ್ತು ದೀರ್ಘವಾದ ಸಂತೋಷ ಲಭಿಸುತ್ತೆ. ನಾವು ಸಂತೋಷವನ್ನು ಮಾತ್ರನೇ ಚೂಸ್ ಮಾಡಬೇಕು, ಯಾಕಂದರೆ ಸಂತೋಷ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಈ ಪ್ರಪಂಚದಲ್ಲಿ ಸಂತೋಷವನ್ನು ಚೂಸ್ ಮಾಡೋ ರೈಟ್ಸ್ ಪ್ರತಿಯೊಬ್ಬರಿಗೂ ಇದೆ. ಅಂತಹ ಸಂತೋಷಕ್ಕೆ ಕೀ ಏನಂದರೆ ಸಿಂಪ್ಲಿಸಿಟಿನ ಫಾಲೋ ಮಾಡಿದ್ರೇ ಸಾಕು, ಸಂತೋಷ ನಮ್ಮನ್ನ ಹುಡುಕೊಂಡು ತಾನಾಗೆ ಪ್ರವೇಶಿಸುತ್ತೆ. ಸರಿ, ಯಾವ ಯಾವ ವಿಷಯಗಳು ಸಂತೋಷವನ್ನು ಕೊಡುತ್ತೆ ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ. ಯಾವ ವಿಷಯಗಳು ನಿಜಾನೋ, ಯಾವುದೆಲ್ಲ ಹಾನೆಸ್ಟ್ ಆಗಿದೆಯೋ, ಯಾವ ವಿಷಯಗಳು ನ್ಯಾಯವಾಗಿದೆಯೋ, ಯಾವ ವಿಷಯಗಳೆಲ್ಲ ಪರಿಶುದ್ಧವಾಗಿದೆಯೋ, ಯಾವ ವಿಷಯಗಳೆಲ್ಲ ಸುಂದರವಾದದ್ದೋ, ಯಾವ ವಿಷಯಗಳೆಲ್ಲ ಒಳ್ಳೆಯದೋ ಅವೆಲ್ಲನೂ ಸಂತೋಷವನ್ನು ಕೊಡುತ್ತೆ. ಅಂತಹ ವಿಷಯಗಳನ್ನ ಚೂಸ್ ಮಾಡಿದ್ರೇ ಸಾಕು, ನಮ್ಮ ಜೀವನದಲ್ಲಿ ಸಂತೋಷ ತಾನಾಗೆ ಬರುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಸಂತೋಷವನ್ನು ಯಾವಾಗ ಚೂಸ್ ಮಾಡಬೇಕಂದ್ರೆ ತಕ್ಷಣ ಚೂಸ್ ಮಾಡಬೇಕು. ಆದರೆ ಅದನ್ನ ಹೇಗೆ ಚೂಸ್ ಮಾಡಬೇಕು ಅನ್ನೋದನ್ನ ಈ ಬುಕ್ನ ಆಥರ್ ಒಂದು ಚಿಕ್ಕ ಪ್ರೇಯರ್ನ ಮೂಲಕ ಹೇಳಿದ್ದಾರೆ. ದಿನ ಬೆಳಗ್ಗೆ ಎದ್ದ ಕೂಡಲೇ ಈ ಪ್ರೇಯರ್ನ ನಮಗೆ ನಾವೇ ಹೇಳ್ಕೊಳ್ಬೇಕು. ಆ ಪ್ರೇಯರ್ ಏನಂದರೆ, ಇವತ್ತಿನ ದಿನ ತುಂಬ ಅದ್ಭುತವಾದ ದಿನವಾಗಿದೆ, ಇವತ್ತಿನ ಹಾಗೆ ಇನ್ನೊಂದು ದಿನ ನನಗೆ ಮತ್ತೆ ಸಿಗೋದೇ ಇಲ್ಲ, ಈ ದಿನ ನನಗೆ ನಡೆಯೋ ವಿಷಯಗಳೆಲ್ಲ ಒಳ್ಳೆಯದಾಗೇ ಇದೆ, ಆಧ್ಯಾತ್ಮಿಕ ಪ್ರೀತಿ ಮತ್ತು ಸುರಕ್ಷತೆ ನನ್ನ ಆವರಿಸ್ತಾ ಇದೆ, ಅದರಿಂದ ನಾನು ದಿನಪೂರ್ತಿ ಶಾಂತಿಯಿಂದ ಇರ್ತೀನಿ, ನಾನು ಮಾಡೋ ವಿಷಯಗಳಾಗಿದ್ದರೂ ಸರಿ, ನನ್ನ ಹುಡ್ಕೊಂಡು ಬರೋ ವಿಷಯಗಳಾಗಿದ್ದರೂ ಸರಿ, ಅದು ಒಳ್ಳೆಯದಾಗಿಯೂ ರಚನಾತ್ಮಕವಾಗಿಯೂ ಇದೆ, ನಾನು ಪಾಸಿಟಿವ್ ಎನರ್ಜಿನ ಮಾತ್ರ ಅಟ್ರ್ಯಾಕ್ಟ್ ಮಾಡೋ ಮ್ಯಾಗ್ನೆಟ್ ಪವರ್ ಉಳ್ಳವನಾಗಿದ್ದೀನಿ, ಅದರಿಂದ ನನ್ನ ಸಕ್ಸಸ್ ತಾನಾಗೆ ಹುಡ್ಕೊಂಡ್ಬಂದು ಸೇರುತ್ತೆ, ನಾನು ಸಂತೋಷವಾಗಿದ್ದೀನಿ. ಸರಿ, ಇವಾಗ ಒಂದು ಎಕ್ಸಾಂಪಲ್ನ ನೋಡೋಣ. ಆ ಎಕ್ಸಾಂಪಲಲ್ಲಿ ಖುಷಿಯಾಗಿರೋದನ್ನು ಒಂದು ಹ್ಯಾಬಿಟಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋಣ. ಹಲವು ವರ್ಷಗಳ ಮುಂಚೆ ವೆಸ್ಟ್ ಕೋಸ್ಟ್ ಆಫ್ ಐರ್ಲ್ಯಾಂಡಲ್ಲಿರೋ ಕೊನೆಮರ ಅನ್ನೋ ಜಾಗದಲ್ಲಿ ಒಬ್ಬ ರೈತನ ಮನೆಯಲ್ಲಿ ಒಂದು ವಾರ ಸ್ಟೇ ಆಗಬೇಕಾದ ಸಿಚುಯೇಷನ್ ಆಥರ್ಗೆ ಬಂತು. ಆ ಒಂದು ವಾರದಲ್ಲಿ ಅವ್ರು ಏನನ್ನು ಅಬ್ಸರ್ವ್ ಮಾಡಿದ್ರು ಅಂದರೆ, ಆ ರೈತ ಹಾಡನ್ನು ಹಾಡಿಕೊಂಡು, ವಿಷುವಲ್ ಹೊಡ್ಕೊಂಡು, ಜೋಕ್ ಹೇಳ್ಕೊಂಡು ತುಂಬ ಸಂತೋಷವಾಗಿರೋದನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಹ್ಯಾಪಿನೆಸ್ನ ಸೀಕ್ರೆಟ್ ಏನು ಅಂತ ಅವ್ರನ್ನ ಕೇಳಿದಾಗ ಆ ರೈತ ಏನು ಹೇಳ್ತಾರಂದರೆ, ನಾನು ಖುಷಿಯಾಗಿರೋದನ್ನೇ ಒಂದು ಅಭ್ಯಾಸವಾಗಿ ಮಾಡಿಕೊಂಡೆ, ಅದೇ ನನ್ನ ಸಂತೋಷದ ಸೀಕ್ರೆಟ್ ಅಂತ ಹೇಳ್ತಾರೆ. ಹೇಗೆ ಆ ಅಭ್ಯಾಸನ ಬೆಳೆಸ್ಕೊಂಡ್ರಿ ಅಂತ ಕೇಳಿದ್ದಕ್ಕೆ ಅವರು ಏನು ಹೇಳಿದ್ರಂದರೆ, ನಾನು ಒಂದು ಪ್ರೇಯರ್ನ ದಿನ ರಾತ್ರಿ ಮಲಗೋಕ್ಕೆ ಮುಂಚೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತೀನಿ. ಆ ಪ್ರೇಯರ್ ಏನಂದರೆ, ಇವತ್ತಿನ ದಿನ ತುಂಬ ಅದ್ಭುತವಾದ ದಿನ, ಈ ದಿನ ನನ್ನ ಕುಟುಂಬ, ನಾನು ಬೆಳೆಸಿದಂಥ ಬೆಳೆಗಳು ಇವೆಲ್ಲ ತುಂಬ ಅದ್ಭುತವಾಗಿದೆ, ಅದಕ್ಕೆ ನಾನು ದೇವ್ರ ಹತ್ರ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. ಹೀಗೆ ಇದನ್ನ ಫಾಲೋ ಮಾಡ್ತಿರೋದ್ರಿಂದ 40 ವರ್ಷಗಳಿಂದ ನನಗೆ ಸಂತೋಷ ಮಾತ್ರನೇ ಸಿಕ್ಕಿದೆ, ಅದರಿಂದ ನಾನು ಇದನ್ನ ಒಂದು ಹ್ಯಾಬಿಟ್ ಆಗಿನೇ ಮಾಡಿಕೊಂಡೆ ಅಂತ ಹೇಳಿದ್ರು. ಸರಿ, ದುಃಖವನ್ನು ಚೂಸ್ ಮಾಡೋರ ಜೀವನ ಹೇಗಿರುತ್ತೆ ಅನ್ನೋದನ್ನ ಒಂದು ಎಕ್ಸಾಂಪಲ್ನ ಮೂಲಕ ಆಥರ್ ಹೇಳಿದ್ದಾರೆ. ಇಂಗ್ಲೆಂಡಲ್ಲಿ ಕಾಲು ನೋವಿಂದ ಸಫರ್ ಆಗ್ತಿದ್ದ ಒಂದು ಲೇಡಿ ದಿನ ಅವರ ಮಂಡಿಯನ್ನು ಸವರ್ತಾ ಅವರು ಹೇಳೋ ಮಾತೇನೆಂದರೆ, ಇವತ್ತು ನನಗೆ ಈ ನೋವು ತುಂಬ ಮೋಸವಾಗಿದೆ, ಇದರಿಂದ ನನಗೆ ಎಲ್ಲೂ ಆಚೆ ಹೋಗೋಕ್ಕಾಗ್ತಿಲ್ಲ, ನಡೆಯೋಕ್ಕೂ ಆಗ್ತಿಲ್ಲ, ಈ ನೋವು ನನಗೆ ದುಃಖವನ್ನೇ ಕೊಡ್ತಿದೆ ಅಂತ ಬೇಜಾರಾಗ್ತಾರೆ. ಈ ರೀತಿ ದುಃಖದಲ್ಲಿ ಬದುಕ್ತಿರೋ ಅವ್ರನ್ನ ನೋಡಿ ಅವರ ಕುಟುಂಬದವರು, ಅವರ ರಿಲೇಟಿವ್ಸ್, ಅವರ ಅಕ್ಕಪಕ್ಕ ಮನೆಯವರು ಎಲ್ಲರೂ ಅವ್ರಿಗೆ ಪ್ರೀತಿಯನ್ನು ತೋರಿಸಿದ್ರು. ಈ ನೋವಿಲ್ಲ ಅಂದರೆ ಈ ಪ್ರೀತಿಯನ್ನು ಅವರು ಮಿಸ್ ಮಾಡ್ತಾರೇನೋ ಅನ್ನೋ ಒಂದು ಥಾಟ್ ಅವರ ಮನಸ್ಸಲ್ಲಿ ಕೂತು ಆ ನೋವನ್ನು ಗುಣಪಡಿಸೋ ಯಾವ ಟ್ರೀಟ್ಮೆಂಟ್ಗೂ ಅವರು ಕೋಆಪರೇಟ್ ಮಾಡಲೇ ಇಲ್ಲ. ಯಾಕಂದರೆ ಅವರು ಆ ನೋವನ್ನು ಮತ್ತು ಅದರಿಂದ ಬಂದ ದುಃಖವನ್ನು ತುಂಬ ಎಂಜಾಯ್ ಮಾಡ್ತಿದ್ರು. ಹೀಗೆ ದುಃಖವನ್ನು ಚೂಸ್ ಮಾಡೋರು ಯಾವಾಗಲೂ ನೋವಿಂದ, ದುಃಖದಿಂದ ಕಾಣಿಸ್ತಾರೆ. ಅವರ ಆಲೋಚನೆಗಳು ಹೇಗಿರುತ್ತೆ ಅಂದರೆ, ಇವತ್ತು ನನಗೆ ಮೋಸವಾದ ದಿನ, ನನಗೆ ಎಲ್ಲನೂ ತಪ್ಪಾಗೇ ಆಗುತ್ತೆ, ನನಗೆ ಸೋಲೆ ಬಂದು ಸೇರುತ್ತೆ, ಎಲ್ಲರೂ ಯಾವಾಗಲೂ ನನ್ನ ಅಪೋಸ್ ಮಾಡ್ತಾರೆ, ವ್ಯಾಪಾರ ಇವತ್ತು ಚೆನ್ನಾಗಾಗಿಲ್ಲ, ನಾಳೆ ಇದಕ್ಕಿಂತ ಮೋಸವಾಗಿರುತ್ತೆ, ನಾನು ಯಾವಾಗಲೂ ಎಲ್ಲದರಲ್ಲೂ ಲೇಟೆ,
ನಾನು ಎಷ್ಟು ದುಡಿದ್ರೂ ನನಗೆ ಬ್ರೇಕೇ ಸಿಗ್ತಿಲ್ಲ, ಅವರಿಂದ ಸಾಧ್ಯ ಆಗುತ್ತೆ ಆದರೆ ನನಗೆ ಸಾಧ್ಯನೇ ಆಗಲ್ಲ. ಇಂತಹ ಆಲೋಚನೆಗಳು ಅವ್ರಿಗೆ ಒಂದು ಅಭ್ಯಾಸವಾಗಿ ಬದಲಾಗಿ ಯಾವಾಗಲೂ ಅವರ ಆ್ಯಟಿಟ್ಯೂಡ್ ಮತ್ತು ಆ್ಯಕ್ಷನ್ ನೆಗೆಟಿವ್ ಆಗೇ ಇರುತ್ತೆ. ಸೊ ಯಾವಾಗಲೂ ನಾವು ನೆಗೆಟಿವ್ ಥಾಟ್ಸ್, ಸೋಲೋ ಥಾಟ್ಸ್, ಟಯರ್ಡ್ನೆಸ್ ತರೋ ಆಲೋಚನೆಗಳು, ಬೇಜಾರು ಮಾಡುವಂಥ ಆಲೋಚನೆಗಳು, ಇಂತಹ ಆಲೋಚನೆಗಳನ್ನ ನಾವು ಯಾವಾಗಲೂ ಎಂಟರ್ಟೈನ್ ಮಾಡಲೇಬಾರ್ದು. ಇಂದಿಗೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ತಗೊಳ್ತಿರೋ ಪೇಷಂಟ್ಸ್ ಎಲ್ಲರೂ ಒಂದು ಕಾಲದಲ್ಲಿ ಕೋಟ್ಯಾಧಿಪತಿಗಳಾಗಿದ್ದಾರೆ, ಹಲವು ಆಸ್ತಿಗಳಿಗೆ ರಾಜರಾಗಿದ್ದಾರೆ. ಆದರೆ ಅವರು ಯಾವಾಗಲೂ ತನ್ನೊಳಗೆ ನನಗೆ ಹಣ ಇಲ್ಲ, ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಥಾಟ್ಸ್ನ ಯೋಚಿಸ್ತಾ ಇದ್ದಿದ್ದರಿಂದ ಅದು ಕಾಲ ಕಳೀತಾ ಇದ್ದಂತೆ ಮಾನಸಿಕವಾಗಿ ಅಫೆಕ್ಟ್ ಆಗಿ ಹುಚ್ಚನಾಗಿ ಅವ್ರನ್ನ ಇವಾಗ ಸೆಲ್ಲಲ್ಲಿ ಇಲ್ಲ ಯಾವುದೋ ರೂಮಲ್ಲಿ ಇಟ್ಟಿರ್ತಾರೆ. ಆಸ್ತಿ ಮಾತ್ರನೇ ಖುಷಿ ಕೊಡಲ್ಲ, ಅದೇ ರೀತಿ ಆಸ್ತಿ ಸಂತೋಷವನ್ನು ತಡೆಯೋ ಅಡ್ಡಗೋಡೆ ಸಹ ಅಲ್ಲ. ಕೆಲವರು ರೇಡಿಯೋ, ಟಿವಿ, ಬೈಕ್, ಕಾರ್, ಬಂಗ್ಲಾ, ಹೋಮ್ ಥಿಯೇಟರ್ ಇದೆಲ್ಲ ಇದ್ರೇ ಸಂತೋಷ ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರು ಈ ಆರ್ಗನೈಸೇಷನ್ಗೆ ನಾನು CEO ಆಗಿಬಿಟ್ರೆ ಖುಷಿಯಾಗಿರ್ತೀನಿ, ಈ ಸಿಟಿ ನನ್ನ ಹ್ಯಾಂಡ್ ಓವರಲ್ಲಿದ್ದರೆ ನಾನು ಸಂತೋಷ ಪಡ್ತೀನಿ, ಈ ಕಾರ್ಪೊರೇಷನಲ್ಲಿ ನಾನು ಜನರಲ್ ಮ್ಯಾನೇಜರ್ ಆಗಿಬಿಟ್ರೆ ಸಂತೋಷ ಪಡ್ತೀನಿ ಅಂತ ಅಂದ್ಕೊಳ್ತಿರ್ತಾರೆ. ನಿಜಕ್ಕೆ ಹಣನೋ, ಆಸ್ತಿನೋ, ಪದವಿನೋ, ಪ್ರಾಡಕ್ಟ್ಸೋ ಇವೆಲ್ಲ ಮಾತ್ರ ಸಂತೋಷಕ್ಕೆ ಒಂದೇ ಒಂದು ಮಾರ್ಗ ಅಲ್ಲ. ಸಂತೋಷ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಅದು ಆಲೋಚನೆಯಲ್ಲೂ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲೂ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಸಂಧಿಸೋ ಹಲವು ಪ್ರಾಬ್ಲಮ್ಸ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರಿಂದ ಸಾಲ್ವ್ ಮಾಡಿ ಹೇಗೆ ಬೆಳಿಬೇಕು, ಹೇಗೆ ಸಕ್ಸಸ್ ಆಗಬೇಕು ಅನ್ನೋದನ್ನ ನಮ್ಮ ಆಥರ್ ಒಂದು ಎಕ್ಸಾಂಪಲ್ನ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಕಂಪನಿ ಜನರಲ್ ಮ್ಯಾನೇಜರ್ ಆ ಕಂಪನಿಯ ಡೆವಲಪ್ಮೆಂಟ್ಗೋಸ್ಕರ ಹಲವು ನಿರ್ಧಾರಗಳನ್ನ ತಗೊಳ್ತಾರೆ. ಆ ಡಿಸಿಷನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಆ ಕಂಪನಿಯ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಏನೋ ಒಂದು ಹೇಳ್ತಾ ಇದ್ದರು, ಯಾವ ಐಡಿಯಾನೂ ಉಪಯೋಗಿಸೋಕ್ಕೆ ಬಿಟ್ಟಿಲ್ಲ. ಅವರ ಮಧ್ಯೆ ಒಂದು ದೊಡ್ಡ ಕೋಲ್ಡ್ ವಾರೇ ನಡೀತಿತ್ತು. ಸ್ವಲ್ಪ ದಿನಗಳಲ್ಲೇ ಬಿಸ್ನೆಸ್ ಡೌನ್ ಆಗೋಕ್ಕೆ ಶುರು ಆಯಿತು. ಇದು ಹೀಗೆ ಕಂಟಿನ್ಯೂ ಆದರೆ ನಮ್ಮ ಕಂಪನಿ ಲಾಸ್ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡ ಜನರಲ್ ಮ್ಯಾನೇಜರ್ ಹೇಗಾದರೂ ಈ ಅಬ್ಸ್ಟ್ಯಾಕಲ್ಸ್ನ ಮೀರಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನಾವು ಗೆಲ್ಲಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಆಥರ್ನ ಅಡ್ವೈಸ್ನ ಪ್ರಕಾರ ಅವರ ಸಬ್ಕಾನ್ಷಿಯಸ್ ಮೈಂಡ್ನ ಇನ್ಫಿನಿಟ್ ಇಂಟೆಲಿಜೆನ್ಸ್ ಪವರ್ನ ಪ್ರೇ ಮಾಡೋಕ್ಕೆ ಶುರು ಮಾಡಿದ್ರು. ಆ ಪ್ರೇಯರ್ ಏನಂದರೆ, ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋ ಎಲ್ಲರೂ ನ್ಯಾಯ, ಯೂನಿಟಿ, ವಿಶ್ವಾಸ ಗುಣ ಹೊಂದಿರೋರು. ಅವರೆಲ್ಲರೂ ಈ ಕಂಪನಿಯ ಡೆವಲಪ್ಮೆಂಟ್ಗೋಸ್ಕರ, ಪ್ರಾಫಿಟ್ಗೋಸ್ಕರ ಹಾರ್ಡ್ ವರ್ಕ್ ಮಾಡ್ತಾರೆ. ನಾನು ಪ್ರೀತಿ, ತಾಳ್ಮೆ, ಒಳ್ಳೆತನ ಇವೆಲ್ಲವನ್ನು ನನ್ನ ಆಲೋಚನೆಗಳು, ಮಾತು ಮತ್ತು ಕೆಲಸದ ಮೂಲಕ ಎಲ್ಲ ಎಂಪ್ಲಾಯೀಸ್ಗೂ ಮತ್ತು ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಎಲ್ರಿಗೂ ಸ್ಪ್ರೆಡ್ ಮಾಡ್ತೀನಿ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ನ ಇನ್ಫಿನಿಟ್ ಇಂಟೆಲಿಜೆನ್ಸ್ ಪವರ್ ನನ್ನ ಕಂಪನಿಯ ಡೆವಲಪ್ಮೆಂಟ್ಗೋಸ್ಕರ ಹಲವು ಒಳ್ಳೆ ಡಿಸಿಷನ್ಸ್ನ ತಗೊಳ್ತಿದೆ. ಹಾಗೆ ತಗೊಂಡ ಡಿಸಿಷನ್ಸಿಂದ ಈ ಕಂಪನಿ ಡೆವಲಪ್ ಆಗ್ತಿದೆ ಮತ್ತು ಪ್ರಾಫಿಟ್ ಬರೋಕ್ಕೆ ಶುರು ಆಗಿದೆ. ಅದರಿಂದ ಎಲ್ಲರೂ ಸಂತೋಷ ಪಡ್ತಿದ್ದಾರೆ. ಈ ಪ್ರೇಯರ್ನ ಅವರು ಬೆಳಗ್ಗೆ ಎದ್ದು ಕೂಡಲೇ ಹೇಳ್ತಿದ್ರು. ಅದು ಮಾತ್ರ ಅಲ್ಲದೆ ಒಂದು ದಿನದಲ್ಲಿ ಹಲವು ಬಾರಿ ಅದನ್ನ ರಿಪೀಟ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾವಾಗೆಲ್ಲ ಅವ್ರಿಗೆ ಡೌಟ್ಸ್ ಇಲ್ಲ ಕ್ವೆಶನ್ಸ್ ಬರುತ್ತೋ, ಯಾವಾಗೆಲ್ಲ ಇದು ಆಗುತ್ತಾ ಇಲ್ವಾ ಅಂತ ಅನಿಸುತ್ತೋ ಆವಾಗ ತಕ್ಷಣ ಈ ಪ್ರೇಯರ್ನ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಈ ಪ್ರಾಸೆಸ್ನ 2 ವಾರಗಳವರೆಗೂ ಕಂಟಿನ್ಯೂ ಮಾಡ್ತಾರೆ. 2 ವೀಕ್ಸ್ ಆದಮೇಲೆ ಏನಾಯ್ತಂದರೆ, ಇವರು ಕೊಟ್ಟಂತಹ ಐಡಿಯಾದಿಂದ ಬಿಸ್ನೆಸ್ ಡೆವಲಪ್ ಆಗೋಕ್ಕೆ ಶುರುವಾಯಿತು, ಲಾಭ ಬರೋಕ್ಕೆ ಶುರುವಾಯಿತು. ಅವರ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಅವರ ಆಫೀಸ್ಗೆ ಇವ್ರನ್ನ ಕರೆದು ಅವರ ಐಡಿಯಾಸ್ ಮತ್ತು ಕ್ರಿಯೇಟಿವ್ ವರ್ಕ್ನ ಅಪ್ರಿಷಿಯೇಟ್ ಮಾಡಿ ಪ್ರೌಡಾಗಿ ಮಾತಾಡಿದ್ರು. ಸೊ ಅವರ ಜೊತೆ ಇದ್ದಂಥ ಕೋಲ್ಡ್ ವಾರ್ನ ಮೀರಿ ಅದನ್ನು ಸರಿಪಡಿಸಿ ಇವರು ಬಿಸ್ನೆಸ್ಸಲ್ಲಿ ಸಾಧನೆ ಮಾಡಿದ್ರು. ಸರಿ, ಹೇಗೆ ನಮಗೆ ಬರೋ ಅಬ್ಸ್ಟ್ಯಾಕಲ್ಸ್ನ ಮೀರಿ ನಮ್ಮ ಜೀವನದಲ್ಲಿ ಗೆಲ್ಲಬೇಕು ಅನ್ನೋದನ್ನು ಆಥರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಊರಲ್ಲಿ ಕುದುರೆಯ ಓನರ್ ಒಬ್ಬರು ಅವರ ಕುದುರೆನ ಕರ್ಕೊಂಡು ಒಂದು ಹೊಸ ರೂಟಲ್ಲಿ ಹೋಗ್ತಾರೆ. ಆ ದಾರಿಯಲ್ಲಿ ಏನೋ ಮರದ ತುಂಡು ಅಡ್ಡ ಬಿದ್ದಿತ್ತು. ಫಾಸ್ಟಾಗಿ ಹೋಗ್ತಿದ್ದಂಥ ಕುದುರೆ ಅದಕ್ಕೆ ತಗಲಿ ಕುದುರೆ ಕೆಳಗೆ ಬೀಳುತ್ತೆ. ಮತ್ತೆ ಇದು ಸ್ಟ್ರೈಟಾಗಿ ಹೋಗದೆ ಸುತ್ತಾಕೊಂಡು ಹೋಯ್ತಂತೆ. ಮರುದಿನ ಸಹ ಅದೇ ದಾರಿಯಲ್ಲಿ ಹೋಗಿ ಅಲ್ಲೇ ಬಿದ್ದಿದ್ದರಿಂದ ಸ್ಟ್ರೈಟಾಗಿ ಹೋಗದೆ ಸುತ್ತಾಕೊಂಡು ಹೋಗಿದೆ. ಈ ರೀತಿ 3-4 ಟೈಮ್ಸ್ ಏಟಾಗಿ ಸ್ಟ್ರೈಟಾಗಿ ಹೋಗದೆ ಕ್ರಾಸ್ ಆಗಿ ಹೋಗೋಕ್ಕೆ ಶುರು ಮಾಡಿದ ಕುದುರೆ ಯಾವಾಗ ಆ ದಾರಿಯಲ್ಲಿ ಹೋದರೂ ಅಲ್ಲೊಂದು ಮರದ ತುಂಡು ದಾರಿಯಲ್ಲಿ ಅಡ್ಡ ಬಿದ್ದಿರುತ್ತೆ ಅನ್ನೋದು ಕುದುರೆ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಅಲ್ಲಿ ಮಾತ್ರ ನೇರವಾಗಿ ಹೋಗದೆ ಕ್ರಾಸ್ ಆಗಿ ಹೋಗೋಕ್ಕೆ ಶುರು ಮಾಡಿದೆ. ಅದನ್ನ ಅಬ್ಸರ್ವ್ ಮಾಡಿದ ಕುದುರೆಯ ಓನರ್ ಏನು ಮಾಡಿದ್ರು ಅಂದರೆ, ಆ ಜಾಗಕ್ಕೆ ಹೋಗಿ ಅಡ್ಡವಾಗಿರೋದನ್ನ ತೆಗೆದು ಸುಟ್ಟಾಕಿದ್ದಾರೆ. ಮರುದಿನ ಆ ಕುದುರೆನ ಅದೇ ದಾರಿಯಲ್ಲಿ ಕರ್ಕೊಂಡೋದಾಗ ಆ ಕುದುರೆ ಅಲ್ಲಿ ಅಡ್ಡವಾಗಿ ಏನೋ ಇದೆಯಾ ಅನ್ನೋದನ್ನು ನೋಡದೆ ಯಾವಾಗಲೂ ಮಾಡೋ ಹಾಗೆ, ಹೌದು ಇಲ್ಲೇನೋ ಅಡ್ಡ ಇರುತ್ತೆ, ನಾವು ಸ್ಟ್ರೈಟಾಗಿ ಹೋಗಬಾರ್ದು ಅಂತ ಕ್ರಾಸಾಗಿ ಹೋಯ್ತಂತೆ.
ಈ ರೀತಿ 25 ವರ್ಷ ಆ ದಾರಿಯಲ್ಲಿ ಹೋಗೋವಾಗೆಲ್ಲ ಸ್ಟ್ರೈಟಾಗಿ ಹೋಗದೆ ಕ್ರಾಸ್ ಆಗಿನೇ ಹೋಗಿತ್ತಂತೆ. ಯಾಕಂದರೆ ಅಲ್ಲೇನೋ ಇದೆ ಅನ್ನೋದು ಅದರ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಇದ್ಬಿಟ್ಟಿದೆ. ಹೀಗೆ ಕೆಲವರು ಅವರು ಮಾಡೋ ಬಿಸ್ನೆಸ್ಸಲ್ಲಿ ಬರೋ ಅಬ್ಸ್ಟ್ಯಾಕಲ್ಸಿಂದ ಸೋಲ್ತಾರೆ. ಸೊ ಆ ಅಬ್ಸ್ಟ್ಯಾಕಲ್ಸ್ನ ಮನಸ್ಸಲ್ಲೇ ಇಟ್ಕೊಂಡು ಇನ್ನು ನನಗೆ ಈ ಬಿಸ್ನೆಸ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಮಗೆ ಸಕ್ಸಸ್ಸೇ ಬರಲ್ಲ ಅನ್ನೋ ಥಾಟ್ಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ತಾರೆ. ಅಂಥವರು ಒಂದು ಪ್ರೇಯರ್ನ ಹೇಳಬೇಕು. ಆ ಪ್ರೇಯರ್ ಏನಂದರೆ, ನಾನೊಂದು ಬಿಸ್ನೆಸ್ ಶುರು ಮಾಡಿದೆ, ಅದರಲ್ಲಿ ತುಂಬ ಅಬ್ಸ್ಟ್ಯಾಕಲ್ಸ್ ಬಂತು, ಆ ಮಿಸ್ಟೇಕ್ಸಿಂದ ನಾನು ತುಂಬ ಕಲ್ತ್ಕೊಂಡೆ, ಆ ಅಬ್ಸ್ಟ್ಯಾಕಲ್ಸ್ನ ಹೇಗೆ ದಾಟಿ ಬರೋದು ಅನ್ನೋದನ್ನ ಸಹ ನಾನು ಕಲ್ತ್ಕೊಂಡೆ. ಸೊ ನಾನು ಮತ್ತೆ ಅದೇ ಬಿಸ್ನೆಸ್ನ ಮಾಡ್ತೀನಿ, ಈ ಸರಿ ನನಗೆ ಬರೀ ಸಕ್ಸಸ್ಸೇ ಬಂದು ಸೇರುತ್ತೆ ಅನ್ನೋ ಪ್ರೇಯರ್ನ ಹೇಳ್ತಾನೆ ಇರಬೇಕು. ಹೀಗೆ ಹೇಳ್ತಾ ಹೇಳ್ತಾ ಅವರಲ್ಲಿರೋ ಆ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಅವ್ರಿಗೆ ಸಕ್ಸಸ್ ತಾನಾಗೆ ಬಂದು ಸೇರುತ್ತೆ, ಸಂತೋಷ ಸಹ ತಾನಾಗೆ ಬಂದು ಸೇರುತ್ತೆ. ಸೊ ಇದರಿಂದ ಏನು ಗೊತ್ತಾಗ್ತಿದೆ ಅಂದರೆ, ಸಂತೋಷ, ಶಿಸ್ತು ಇವೆರಡು ಒಂದನ್ನೊಂದು ಅವಲಂಬಿಸಿದೆ. ಯಾರೊಬ್ಬರು ಎಲ್ಲ ವಿಷಯಗಳಲ್ಲೂ ಉತ್ತಮವಾಗಿರ್ತಾರೋ ಅವರು ಮಾತ್ರನೇ ಸಂತೋಷವಾಗಿರ್ತಾರೆ ಅಂತ ಏನೂ ಇಲ್ಲ. ಆದರೆ ಯಾರೊಬ್ಬರು ಸಂತೋಷವಾಗಿರ್ತಾರೋ ಅವರು ಎಲ್ಲ ವಿಷಯಗಳಲ್ಲೂ ಉತ್ತಮವಾಗಿರ್ತಾರೆ. ಸೊ ನೀವು ಜಸ್ಟ್ ಪ್ರತಿದಿನ ಸಂತೋಷವಾಗಿದ್ರೇ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ಪಾಸಿಟಿವ್ ಥಿಂಗ್ಸೇ ನಿಮ್ಮ ಸುತ್ತ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಳಿರೋ ಪ್ರೇಯರ್ ಫಾಲೋ ಮಾಡಿ ಯಾವಾಗಲೂ ಸಂತೋಷವಾಗಿ ಪಾಸಿಟಿವ್ ಆಗಿರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.